ಮದನ್ ಕನ್ನಡ ಸುಸ್ವಾಗತ. ಇಂದಿನ ವಿಷಯ ಕ್ರಿಸ್ಮಸ್. ಡಿಸೆಂಬರ್ ತಿಂಗಳಿನಲ್ಲಿ ರಂದು ಗುರುತಿಸಲಾದ ಕ್ರಿಸ್ಮಸ್ ಜಾಗತಿಕವಾಗಿ ಪಾಲಿಸಬೇಕಾದ ಮತ್ತು ಹಬ್ಬದ ಸಂದರ್ಭವಾಗಿದೆ. ಹೊಳೆಯುವ ಅಲಂಕಾರಗಳು, ಮಿನುಗುವ ದೀಪಗಳು ಮತ್ತು ರಜಾದಿನದ ಸತ್ಕಾರದ ಪರಿಮಳವು ಗಾಳಿಯನ್ನು ತುಂಬುತ್ತದೆ, ಮಾಂತ್ರಿಕ ವಾತಾವರಣವನ್ನು ಸೃಷ್ಟಿಸುತ್ತದೆ. ಸಾಂಪ್ರದಾಯಿಕ ಪದ್ಧತಿಗಳು, ಹಬ್ಬದ ಕ್ಯಾರೋಲ್ಗಳು ಅಥವಾ ಸಾಂಟಾ ಕ್ಲಾಸ್ನ ಉತ್ಸಾಹದ ಮೂಲಕ ಕ್ರಿಸ್ಮಸ್ ಒಗ್ಗಟ್ಟಿನ ಭಾವನೆ, ದಯೆ ಮತ್ತು ಸದ್ಭಾವನೆಯನ್ನು ತರುತ್ತದೆ. ಇದು ಎಲ್ಲಾ ವಯಸ್ಸಿನ ಜನರಿಗೆ ನಿಜವಾದ ವಿಶೇಷ ಮತ್ತು ಹೃದಯಸ್ಪರ್ಶಿ ಸಂದರ್ಭವಾಗಿದೆ. ಕ್ರಿಸ್ಮಸ್ ಮೂಲ. ಯೇಸುಕ್ರಿಸ್ತನ ಜನ್ಮದಿನವನ್ನು ನೆನಪಿಟ್ಟುಕೊಳ್ಳಲು ಕ್ರಿಸ್ಮಸ್ ಆಚರಿಸಲಾಗುತ್ತದೆ. ಇದರ ಮೂಲಗಳು ರೋಮನ್ ಹಬ್ಬವಾದ ಸ್ಯಾಟರ್ನಾಲಿಯಾ ಮತ್ತು ಸೋಲ್ ಇನ್ವಿಕ್ಟಸ್ ಆಚರಣೆಯಂತಹ ಹಿಂದಿನ ಸಂಪ್ರದಾಯಗಳಿಗೆ ಸಂಬಂಧಿಸಿವೆ. 4ನೇ ಶತಮಾನದಲ್ಲಿ ಡಿಸೆಂಬರ್ 25 ಅನ್ನು ಅಧಿಕೃತವಾಗಿ ಈ ಅಸ್ತಿತ್ವದಲ್ಲಿರುವ ಹಬ್ಬಗಳೊಂದಿಗೆ ಜೋಡಿಸಲು ಆಯ್ಕೆ ಮಾಡಲಾಯಿತು, ಇದರಿಂದಾಗಿ ಕ್ರಿಸ್ಮಸ್ ಹೆಚ್ಚು ವ್ಯಾಪಕವಾಗಿ ಅಂಗೀಕರಿಸಲ್ಪಟ್ಟಿದೆ. ಕ್ರಿಸ್ಮಸ್ ಸಂಪ್ರದಾಯಗಳು. ಕ್ರಿಸ್ಮಸ್ ಸಂಪ್ರದಾಯಗಳು ಸಂಸ್ಕೃತಿಗಳು ಮತ್ತು ಪ್ರದೇಶಗಳಲ್ಲಿ ಬದಲಾಗುತ್ತವೆ. ಸಾಮಾನ್ಯ ಸಂಪ್ರದಾಯಗಳಲ್ಲಿ ಕ್ರಿಸ್ಮಸ್ ಮರಗಳನ್ನು ಆಭರಣಗಳು ಮತ್ತು ದೀಪಗಳಿಂದ ಅಲಂಕರಿಸುವುದು, ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವುದು ಮತ್ತು ಹಬ್ಬದ ಊಟಕ್ಕಾಗಿ ಸಂಗ್ರಹಿಸುವುದು ಸೇರಿವೆ. ಯೇಸುವಿನ ಜನನವನ್ನು ಸ್ಮರಿಸಲು ಅನೇಕ ಕುಟುಂಬಗಳು ಧಾರ್ಮಿಕ ಸೇವೆಗಳಿಗೆ ಹಾಜರಾಗುತ್ತಾರೆ ಮತ್ತು ನೇಟಿವಿಟಿ ದೃಶ್ಯವು ಜನಪ್ರಿಯ ಸಾಂಕೇತಿಕ ಪ್ರಾತಿನಿಧ್ಯವಾಗಿದೆ. ಕ್ರಿಸ್ಮಸ್ ಕ್ಯಾರೋಲಿಂಗ್ ಅಲ್ಲಿ ಜನರು ಸಾಂಪ್ರದಾಯಿಕ ಕ್ಯಾರೋಲ್ಗಳನ್ನು ಹಾಡುತ್ತಾರೆ, ಇದು ಮತ್ತೊಂದು ಪಾಲಿಸಬೇಕಾದ ಸಂಪ್ರದಾಯವಾಗಿದೆ. ಹೆಚ್ಚುವರಿಯಾಗಿ, ಉಡುಗೊರೆಗಳನ್ನು ತುಂಬಲು ಸಾಂಟಾ ಕ್ಲಾಸ್ಗೆ ಸ್ಟಾಕಿಂಗ್ಗಳನ್ನು ನೇತುಹಾಕುವುದು ಮತ್ತು ವಿಶೇಷ ರಜಾದಿನದ ಆಹಾರವನ್ನು ಆನಂದಿಸುವುದು ಹಬ್ಬದ ಉತ್ಸಾಹಕ್ಕೆ ಕೊಡುಗೆ ನೀಡುತ್ತದೆ. ಪ್ರಪಂಚದಾದ್ಯಂತದ ಸಂಪ್ರದಾಯಗಳು. ಇಟಲಿಯಲ್ಲಿನ ವಿಸ್ತಾರವಾದ ನೇಟಿವಿಟಿ ದೃಶ್ಯಗಳಿಂದ ನಾರ್ವೆಯಲ್ಲಿ ಹಬ್ಬದ ದೀಪೋತ್ಸವದವರೆಗೆ ಕ್ರಿಸ್ಮಸ್ ಸಂಪ್ರದಾಯಗಳು ಸಂಸ್ಕೃತಿಗಳಲ್ಲಿ ಬಹಳವಾಗಿ ಬದಲಾಗುತ್ತವೆ. ಮೆಕ್ಸಿಕೋದಲ್ಲಿ ಲಾಸ್ ಪೊಸಾಡಾಸ್ ಮೆರವಣಿಗೆಗಳ ಮೂಲಕ ಮಕ್ಕಳು ಮೇರಿ ಮತ್ತು ಜೋಸೆಫ್ ಅವರ ಪ್ರಯಾಣವನ್ನು ಮರುರೂಪಿಸುತ್ತಾರೆ. ಗಾನಾದಲ್ಲಿ ರೋಮಾಂಚಕ ಕೆಂಟೆ ಬಟ್ಟೆ ಸಾಂಪ್ರದಾಯಿಕ ಕ್ರಿಸ್ಮಸ್ ಅಲಂಕಾರಗಳನ್ನು ಬದಲಾಯಿಸುತ್ತದೆ. ಮತ್ತು ಫಿಲಿಪೈನ್ಸ್ನಲ್ಲಿ ಜೈಂಟ್ ಲ್ಯಾಂಟರ್ನ್ ಫೆಸ್ಟಿವಲ್ ಎಂಬ ದೈತ್ಯ ಲ್ಯಾಂಟರ್ನ್ ಉತ್ಸವವು ಸ್ಯಾನ್ ಫರ್ನಾಂಡೋ ನಗರವನ್ನು ಬೆಳಗಿಸುತ್ತದೆ. ಕ್ರಿಸ್ಮಸ್ ಇತಿಹಾಸ. ಯೇಸುವಿನ ಜನನದ ನಿಖರವಾದ ದಿನಾಂಕವನ್ನು ಬೈಬಲ್ನಲ್ಲಿ ನಿರ್ದಿಷ್ಟಪಡಿಸಲಾಗಿಲ್ಲವಾದರೂ, ರೋಮನ್ ಸಂಪ್ರದಾಯದಲ್ಲಿ ಅಸ್ತಿತ್ವದಲ್ಲಿರುವ ಪೇಗನ್ ಹಬ್ಬಗಳಾದ ಸ್ಯಾಟರ್ನಾಲಿಯಾ ಮತ್ತು ಸೋಲ್ ಇನ್ವಿಕ್ಟಸ್ಗೆ ಹೊಂದಿಕೆಯಾಗುವಂತೆ ಡಿಸೆಂಬರ್ 25 ಅನ್ನು ಆಯ್ಕೆ ಮಾಡಲಾಗಿದೆ. 4ನೇ ಶತಮಾನದಲ್ಲಿ ಪೋಪ್ ಜೂಲಿಯಸ್ ಐ ಅಧಿಕೃತವಾಗಿ ಡಿಸೆಂಬರ್ 25 ಅನ್ನು ಕ್ರಿಸ್ತನ ಜನ್ಮದಿನವನ್ನು ಆಚರಿಸುವ ದಿನವೆಂದು ಘೋಷಿಸಿದರು. ಕ್ರಿಸ್ಮಸ್ ಸಂಗತಿಗಳು. 1. ಕ್ರಿಸ್ಮಸ್ ಮರಗಳನ್ನು ಆಭರಣಗಳು ಮತ್ತು ದೀಪಗಳಿಂದ ಅಲಂಕರಿಸುವ ಸಂಪ್ರದಾಯವು ಜರ್ಮನಿಯಲ್ಲಿ ಹುಟ್ಟಿಕೊಂಡಿತು ಮತ್ತು 19ನೇ ಶತಮಾನದಲ್ಲಿ ಜನಪ್ರಿಯವಾಯಿತು. 2. ಸಾಂಟಾ ಕ್ಲಾಸ್ನ ಆಧುನಿಕ ಚಿತ್ರ, ಕೆಂಪು ಸೂಟ್ನಲ್ಲಿ ಕೊಬ್ಬಿದ ಜಾಲಿ ಫಿಗರ್, 1823ರ ಕವಿತೆ ಎ ವಿಸಿಟ್ ಫ್ರಮ್ ಸೇಂಟ್ ನಿಕೋಲಸ್ ಮತ್ತು ವಿವಿಧ ಐತಿಹಾಸಿಕ ವ್ಯಕ್ತಿಗಳನ್ನು ಆಧರಿಸಿದೆ. 3. ಕ್ರಿಸ್ಮಸ್ ಸಮಯದಲ್ಲಿ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಸಂಪ್ರದಾಯವು 3 ಬುದ್ಧಿವಂತ ಪುರುಷರು ಶಿಶು ಜೀಸಸ್ಗೆ ಉಡುಗೊರೆಗಳನ್ನು ಪ್ರಸ್ತುತಪಡಿಸುವ ಬೈಬಲ್ನ ಕಥೆಯಿಂದ ಪ್ರೇರಿತವಾಗಿದೆ. 4. ಕ್ರಿಸ್ಮಸ್ ಕರೋಲ್ಗಳ ಗಾಯನವು ಪಾಲಿಸಬೇಕಾದ ಸಂಪ್ರದಾಯವಾಗಿದೆ. ಅನೇಕ ಕ್ಯಾರೋಲ್ಗಳು ಆಳವಾದ ಐತಿಹಾಸಿಕ ಬೇರುಗಳನ್ನು ಹೊಂದಿವೆ. 5. ಮಿಸ್ಟ್ಲೆಟೊ ಅಡಿಯಲ್ಲಿ ಚುಂಬಿಸುವ ಸಂಪ್ರದಾಯವು ಪ್ರಾಚೀನ ಡ್ರೂಯಿಡ್ ಮತ್ತು ನಾರ್ಸ್ ಪದ್ಧತಿಗಳಿಂದ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ. 6. ಯೂಲ್ ಲಾಗ್ ಅನ್ನು ಸುಡುವುದು ಪೇಗನ್ ಮೂಲವನ್ನು ಹೊಂದಿದೆ, ಇದು ಚಳಿಗಾಲದ ಅಯನ ಸಂಕ್ರಾಂತಿಯ ಸಮಯದಲ್ಲಿ ಸೂರ್ಯನ ಮರಳುವಿಕೆಯನ್ನು ಸಂಕೇತಿಸುತ್ತದೆ. ಇದು ನಂತರ ಕ್ರಿಸ್ಮಸ್ ಸಂಪ್ರದಾಯವಾಯಿತು. 7. 1947 ರಿಂದ ವಿಶ್ವ ಸಮರ ರ ಸಮಯದಲ್ಲಿ ಬ್ರಿಟಿಷ್ ಬೆಂಬಲಕ್ಕಾಗಿ ಕೃತಜ್ಞತೆಯ ಸಂಕೇತವಾಗಿ ನಾರ್ವೆ ಲಂಡನ್ನ ಟ್ರಾಫಲ್ಗರ್ ಸ್ಕ್ವೇರ್ಗೆ ಕ್ರಿಸ್ಮಸ್ ವೃಕ್ಷವನ್ನು ಕಳುಹಿಸಿದೆ. 8. ಕ್ಯಾಂಡಿ ಕಬ್ಬಿನ ಆಕಾರವು ಕುರುಬನ ವಂಚಕನನ್ನು ಪ್ರತಿನಿಧಿಸುತ್ತದೆ ಎಂದು ಹೇಳಲಾಗುತ್ತದೆ, ಇದು ಯೇಸುವನ್ನು ಉತ್ತಮ ಕುರುಬನೆಂದು ಸಂಕೇತಿಸುತ್ತದೆ. ಕೆಂಪು ಬಣ್ಣವು ಅವನ ತ್ಯಾಗವನ್ನು ಸಂಕೇತಿಸುತ್ತದೆ. 9. ಪೋಪ್ ಜೂಲಿಯಸ್ ಐ 4ನೇ ಶತಮಾನದಲ್ಲಿ ಯೇಸುವಿನ ಜನ್ಮದಿನವನ್ನು ಆಚರಿಸಲು ಡಿಸೆಂಬರ್ 25 ಅನ್ನು ಅಧಿಕೃತವಾಗಿ ಘೋಷಿಸಿದರು. 10. ಕ್ರಿಸ್ಮಸ್ ಅನ್ನು ವಿಶ್ವದಾದ್ಯಂತ ಆಚರಿಸಲಾಗುತ್ತದೆ, ಕ್ರಿಶ್ಚಿಯನ್ನರು ಮಾತ್ರವಲ್ಲದೆ ವಿವಿಧ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಹಿನ್ನೆಲೆಯ ಜನರೂ ಸಹ. 5. ಮೋಜಿನ ಸಂಗತಿಗಳು. 1. ನ್ಯೂಯಾರ್ಕ್ ನಗರದ ರಾಕ್ಫೆಲ್ಲರ್ ಸೆಂಟರ್ನಲ್ಲಿ ವಿಶ್ವದ ಅತಿ ಎತ್ತರದ ಕ್ರಿಸ್ಮಸ್ ಟ್ರೀ 114 ಅಡಿ ಎತ್ತರದಲ್ಲಿದೆ ಮತ್ತು ಹೆಮ್ಮೆಯಿದೆ. 2. ಕ್ರಿಸ್ಮಸ್ಗೆ ಮುಂಚಿನ ದಿನಗಳಲ್ಲಿ ಮಕ್ಕಳನ್ನು ಭೇಟಿ ಮಾಡುವ 13 ಚೇಷ್ಟೆಯ ಯೂಲ್ ಲಾಡ್ಗಳೊಂದಿಗೆ ಐಸ್ಲ್ಯಾಂಡ್ ಆಚರಿಸುತ್ತದೆ. 3. ಮೊದಲ ಜಿಂಜರ್ ಬ್ರೆಡ್ ಮನೆ, ಇಂದ್ರಿಯಗಳಿಗೆ ಸಂತೋಷಕರವಾದ ಸತ್ಕಾರವನ್ನು 16ನೇ ಶತಮಾನದಲ್ಲಿ ಜರ್ಮನಿಯಲ್ಲಿ ನಿರ್ಮಿಸಲಾಯಿತು. 4. ಮಿಸ್ಟ್ಲೆಟೊ ಒಮ್ಮೆ ಡ್ರೂಯಿಡ್ಸ್ನಿಂದ
ಶಾಂತಿ ಮತ್ತು ಪ್ರೀತಿಯ ಸಂಕೇತವಾಗಿ ಬಳಸಲ್ಪಟ್ಟಿತು. ಕ್ರಿಸ್ಮಸ್ ಸಂಪ್ರದಾಯಗಳಲ್ಲಿ ತನ್ನ ದಾರಿಯನ್ನು ಕಂಡುಕೊಂಡಿತು, ಪ್ರಣಯದ ಸ್ಪರ್ಶವನ್ನು ಸೇರಿಸಿತು. 5. ಕೋಕಾ ಕೋಲಾದ ಸಾಂಟಾ ಕ್ಲಾಸ್ ನಮಗೆಲ್ಲರಿಗೂ ತಿಳಿದಿರುವ ಮತ್ತು ಪ್ರೀತಿಸುವ ಸಂತೋಷದಾಯಕ ಉಡುಗೊರೆ ನೀಡುವವರು. 1930ರ ದಶಕದಲ್ಲಿ ವ್ಯಂಗ್ಯಚಿತ್ರಕಾರ ಹ್ಯಾಡನ್ ಸುಂಡ್ಬ್ಲೋಮ್ನಿಂದ ಪ್ರೇರಿತರಾಗಿದ್ದರು. ಕ್ರಿಸ್ಮಸ್ ಅನ್ನು ಹೇಗೆ ಆಚರಿಸುವುದು? 1. ಕುಟುಂಬಗಳು ಸಾಮಾನ್ಯವಾಗಿ ಕ್ರಿಸ್ಮಸ್ ಮರಗಳನ್ನು ಆಭರಣಗಳು ಮತ್ತು ದೀಪಗಳಿಂದ ಅಲಂಕರಿಸುತ್ತವೆ. ಕ್ರಿಸ್ಮಸ್ ಬೆಳಿಗ್ಗೆ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುತ್ತವೆ. 2. ಹುರಿದ ಟರ್ಕಿ ಅಥವಾ ಹ್ಯಾಮ್ ಅನ್ನು ಒಳಗೊಂಡ ಹಬ್ಬದ ಊಟವನ್ನು ಪ್ರೀತಿಪಾತ್ರರೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. 3. ಅನೇಕರು ಧಾರ್ಮಿಕ ಸೇವೆಗಳಿಗೆ ಹಾಜರಾಗುತ್ತಾರೆ, ನೇಟಿವಿಟಿ ಕಥೆಯ ಪುನರಾವರ್ತನೆಯಲ್ಲಿ ಭಾಗವಹಿಸುತ್ತಾರೆ. 4. ಕ್ಯಾರೋಲಿಂಗ್ ಕ್ರಿಸ್ಮಸ್ ಕರೋಲ್ಗಳ ಹಾಡುಗಾರಿಕೆ ವೃತುವಿಗೆ ಮಧುರ ಸ್ಪರ್ಶವನ್ನು ನೀಡುತ್ತದೆ. 5. ಕೆಲವು ಪ್ರದೇಶಗಳಲ್ಲಿ ಸಾಂಟಾ ಕ್ಲಾಸ್ಗೆ ಉಡುಗೊರೆಗಳನ್ನು ತುಂಬಲು ಸ್ಟಾಕಿಂಗ್ಗಳನ್ನು ನೇತುಹಾಕುವಂತಹ ವಿಶಿಷ್ಟ ಪದ್ಧತಿಗಳಿವೆ. 6. ಉದಾರತೆಯ ಉತ್ಸಾಹದಲ್ಲಿ ದತ್ತಿ ಕಾರ್ಯಗಳು ಮತ್ತು ಸಮುದಾಯದ ಪ್ರಭಾವವು ಈ ಸಮಯದಲ್ಲಿ ಸಾಮಾನ್ಯವಾಗಿದೆ. 7. ಧಾರ್ಮಿಕ ಆಚರಣೆಗಳು, ಹಬ್ಬದ ಊಟಗಳು ಅಥವಾ ಉಡುಗೊರೆಗಳನ್ನು ವಿನಿಮಯ ಮಾಡಿಕೊಳ್ಳುವ ಮೂಲಕ ಕ್ರಿಸ್ಮಸ್ ಜನರನ್ನು ಉಷ್ಣತೆ, ಪ್ರೀತಿ ಮತ್ತು ಆಚರಣೆಯ ಕ್ಷಣಗಳಿಗಾಗಿ ಒಟ್ಟಿಗೆ ತರುತ್ತದೆ. ಈ ವಿಷಯ ನಿಮಗೆ ಇಷ್ಟವಾಗಿದೆಯಾ? ದಯವಿಟ್ಟು ಹಂಚಿಕೊಳ್ಳಿ ಮತ್ತು ಅಭಿಪ್ರಾಯ ತಿಳಿಸಿ. ನೋಡುವುದಕ್ಕೆ ಧನ್ಯವಾದಗಳು. ದಯವಿಟ್ಟು ನಮ್ಮ ಸೇನೆಗೆ ಗುಂಪು ಸೇರುವ